ಅಪ್ಸಂದ್ರ ಗ್ರಾಮದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ತಾಲೂಕು ಮಟ್ಟದ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿದ್ವಿ. ಏನು ಮಾರ್ಗದರ್ಶನ ಕೊಡಬೇಕು ಆ ಮಾರ್ಗದರ್ಶನ ಕೊಟ್ಟು ಅದರಲ್ಲಿ ಈ ಥರದ ಇನ್ನಷ್ಟು ಟೂರ್ನಮೆಂಟ್ಗಳನ್ನ ಮಾಡಿಸಿ ಯಶಸ್ವಿ ಮಾಡಿಸ್ತೀವಿ ಅಂತ ಹೇಳಕ್ಕೆ ಎಲ್ಲ ಕ್ರೀಡಾಪಟುಗಳು ಬಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅನೇಕ ಹುಡುಗರು ಇವತ್ತು ಈ ಕ್ರೀಡೆಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಒಂದು ಪಂದ್ಯಾವಳಿಗೆ ಆನೇಕಲ್ ತಾಲೂಕಿನಿಂದ ಸುಮಾರು 15 ತಂಡಗಳು ಸಹ ಭಾಗವಹಿಸಿದ್ವು. ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ನವೆಂಬರ್ ತಿಂಗಳು ಅಂತಂದ್ರೆ ತಾಯಿ ಭುವನೇಶ್ವರಿಯನ್ನ ಆರಾಧಿಸುವಂತ, ತಾಯಿ ಭುವನೇಶ್ವರಿಗೆ ವಂದಿಸುವಂತಹ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನ ರಾಜ್ಯದ ಎಲ್ಲೆಡೆಯೂ ಕೂಡ ಅತ್ಯಂತ ವಿಜೃಂಭಣೆಯಾಗಿ ಆಚರಿಸುತ್ತೇವೆ. 1956ಕ್ಕೂ ಮೊದಲು ಅರಿದು ಹಂಚಿ ಹೋಗಿದ್ದಂತ ಪ್ರಾಂತ್ಯಗಳನ್ನ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳನ್ನಾಗಿ ವಿಂಗಡಿಸಲಾಗಿತ್ತು. ಕರ್ನಾಟಕ ಹತ್ತ ಮದ್ರಾಸ್ ಪ್ರಾಂತ್ಯ, ಇತ್ತ ಮೈಸೂರು ಪ್ರಾಂತ್ಯ, ಮತ್ತೊಂದು ಕಡೆ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಇತ್ಯಾದಿ ಪ್ರಾಂತ್ಯಗಳಲ್ಲಿ ಸೇರಿ ಹೋಗಿತ್ತು. ಅದೆಲ್ಲವನ್ನು ಸೇರಿಸಿ ಕರ್ನಾಟಕವನ್ನಾಗಿ ನಾಮಕರಣ ಮಾಡಲಾಯಿತು. ಅಂದಿನಿಂದ ಈ ಬಾರಿಯ 70ನೇ ಕನ್ನಡ ರಾಜ್ಯೋತ್ಸವವನ್ನ ಎಲ್ಲೆಡೆಯೂ ಕೂಡ ವಿಜೃಂಭಣೆಯಾಗಿ ಆಚರಿಸುತ್ತಿದ್ದೇವೆ. ಬೆಂಗಳೂರು ಹೊರವಲಯ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಗ್ಲ ಗ್ರಾಮ ಪಂಚಾಯಿತಿಯ ವಾಬಸಂದ್ರದಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ದೇಸಿ ಕ್ರೀಡೆಗಳನ್ನ ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮ್ಯಾಟ್ ಮೇಲೆ ತಾಲೂಕು ಮಟ್ಟದ ಕಬಡ್ಡಿಯ ಪಂದ್ಯಾವಳಿಗಳನ್ನ ಇಲ್ಲಿನ ವಾಬಸಂದ್ರ ಯುವಕರೆಲ್ಲರೂ ಕೂಡ ಸೇರಿ ಆಯೋಜಿಸಿದ್ದರು. ವಾಬಸಂದ್ರದ ಧನಂಜಯ್ ಕುಮಾರ್, ಅಶ್ವಥ್, ನಂದೀಪ್, ಕೀರ್ತಿ, ಸತೀಶ್, ವರುಣ್, ನಾಗರಾಜ್, ಶಿವರಾಜು, ಪುನೀತ್, ವಾಬಸಂದ್ರದ ಎಲ್ಲ ಯುವಕರು ಜೊತೆಗೆ ರಾಜಪ್ಪ, ಮಂಜುನಾಥ್, ಪೊಲೀಸ್, ಮುನಿರಾಜು, ಅಮರ್ನಾಥ್ ಈ ಒಂದು ಪಂದ್ಯಾವಳಿಗಳನ್ನ ಆಯೋಜಿಸಿದ್ದರು. ಹಾಗೆ ಈ ಒಂದು ಪಂದ್ಯಾವಳಿಗಳಲ್ಲಿ ಮೊದಲನೇ ಬಹುಮಾನ ಗೆದ್ದಂತವರಿಗೆ ಆಕರ್ಷಕ ಟ್ರೋಫಿ ಮತ್ತು 25,000 ರುಗಳು, ಹಾಗೆ ರನ್ನರ್ಸ್ ಆದಂತವರಿಗೆ ಆಕರ್ಷಕ ಟ್ರೋಫಿ ಮತ್ತು 15,000 ರುಗಳ ನಗದು, ಹಾಗೂ ಮೂರನೇ ಬಹುಮಾನ ಗೆದ್ದಂತವರಿಗೆ 10,000 ರು ನಗದು ಹಾಗೆ ಆಕರ್ಷಕ ಟ್ರೋಫಿಯನ್ನ ಘೋಷಣೆ ಮಾಡಲಾಗಿತ್ತು. ಇನ್ನು ಈ ಒಂದು ಪಂದ್ಯಾವಳಿಗಳು ಬೆಳಗ್ಗೆ ಆರಂಭವಾದಾಗ ಎಲ್ಲದಕ್ಕೂ ಶುಭ ಕೋರಿ ಆರಂಭಿಸಿದ್ದು ಹೀಗೆ ಅದೆಲ್ಲ ಪಂದ್ಯಾವಳಿಗಳ ಒಂದು ಝಲಕ್ ನೋಡೋಣ ಬನ್ನಿ. ಹಾಗೂ ಸ್ಕೋರರ್ ಆಗಿ ವಿನಯ್ ಸರ್ ಅವರು ತಿಳಿಬೇಕಂತ ಕೇಳ್ಕೊಳ್ತೀನಿ. ದಯಮಾಡಿ ತೀರ್ಮಾನ. no more argument in between. If umpire declares the point, is the point. If it is a negative, if it is a negative. ಕ್ರೀಡೆಯನ್ನ ಪ್ರಾರಂಭಗೊಳಿಸ್ತಾ ಇದೀವಿ. ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರು ನಮ್ಮ event, if you all support at the right time is what ಹೋಗುತ್ತಿದೆ. ಎರಡು ತಂಡಗಳಿಗೆ ಸೊ ಎರಡು ತಂಡಗಳಿಗೂ ಸಹ ಶುಭ ಕೋರಣ ಅಂತ ಕೇಳಬೇಕಂತ ನನ್ನ ಇಡೀ ನಮ್ಮ ವಾಬಸಂದ್ರ ಅಷ್ಟು ಮುಖ್ಯಸ್ಥ ಗಣ್ಯರೆಲ್ಲ ಇರಬೇಕು. ಲೆಟ್ಸ್ ಗೋ. ಓಕೆ ಸರ್, ಹಾಗೆ ಮಾತಾಡ್ಸಿಡುವ. ಜಾಲಿ ಬಾಯ್ಸ್ ಜಾಲಿ ಮಾಡ್ಲಿಕ್ಕೆ ಬಂದಿದ್ದಾರಾ ಅಥವಾ ಗೇಮ್ ನ ವಿನ್ ಆಗ್ಲಿಕ್ಕೆ ಬಂದಿದ್ದಾರಾ ಅಥವಾ ಜಾಲಿ ಬಾಯ್ಸ್ ಅಂತ ತಂಡದ ಕೊನೆವರೆಗೂ ಎಲ್ರಿಗೂ ಜಾಯ್ ಅಥವಾ ಜಾಲಿ ಕೊಡ್ಲಿಕ್ಕೆ ಬಂದಿದ್ದಾರೆ? Point goes to Jolly Boy. You're out. Fight the Jolly Boys.
ಕಪ್ಸಂದ್ರ ಗ್ರಾಮದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ತಾಲೂಕು ಮಟ್ಟದ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿದ್ವಿ. ಈ ದಿನ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕಬಡ್ಡಿಯನ್ನು ಆರಂಭಿಸಿದ್ದೀವಿ. ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಇದೇ ಥರ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ಯುವಕರು ಮತ್ತು ಎಲ್ಲ ನಮ್ಮ ವಾಪ್ಸಂದ್ರ ಯುವಕರು ಎಲ್ಲ ಸೇರಿ ಇವತ್ತು ಕಬಡ್ಡಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ತುಂಬ ಯುವಕರಿಗೆ ತುಂಬ ಆಕರ್ಷಿತವಾದ ಕ್ರಿಕೆಟ್ ಹೆಂಗಿದೆಯೋ ಕಬಡ್ಡಿನೂ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ತುಂಬ ಹೆಸರು ಮಾಡಿದಂಥ ಕಬಡ್ಡಿ ಇದು. ವಾಪಸಂದ್ರ ಗ್ರಾಮಸ್ಥದಲ್ಲಿ ಪ್ರಪ್ರಥಮ ಬಾರಿಗೆ ಕಬಡ್ಡಿ ಟೂರ್ನಮೆಂಟ್ ನಡೆಸ್ತಾ ಇದ್ದೀವಿ. ನಮ್ಮ ವಾಪಸಂದ್ರ ಗ್ರಾಮಸ್ಥರು ಯುವಕರು ಎಲ್ಲರೂ ಸೇರಿ. ಹಾಗಾಗಿ ಎಲ್ಲ ಟೂರ್ನಮೆಂಟ್ ಅಂದರೆ ಕಬಡ್ಡಿ ಅಂದರೆ ಎಲ್ಲರಿಗೂ ಕಡೆ ಕ್ರೀಡಾ ಇದರಲ್ಲಿ ಎಲ್ಲರಿಗೂ ಇಷ್ಟವಾಗಿರೋಂಥ ಇದೆ ಕಬಡ್ಡಿ. ಮೊದಲ ಬಾರಿಗೆ ಸ್ನೇಹಿತನಾದಂಥ ನಮ್ಮ ಧನಂಜಯರವರ ನೇತೃತ್ವದಲ್ಲಿ ಇದೇನು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕಬಡ್ಡಿ ಪಂದ್ಯಾವಳಿಯನ್ನು ಭಾಳ ಅದ್ಧೂರಿಯಾಗಿ ಹಮ್ಮಿಕೊಂಡಿದ್ದಾರೆ. ವಾಪ್ಸಂದ್ರ ನೇತೃತ್ವದಲ್ಲಿ ಎಲ್ಲ ಗೆಳೆಯರು ಸೇರಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕಬಡ್ಡಿಯನ್ನು ಹಮ್ಮಿಕೊಂಡಿದ್ದೇವೆ. ಇದೇ ರೀತಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ರೀತಿ ತುಂಬ ಫಂಕ್ಷನ್ ಮಾಡಿ ನಮ್ಮ ಎಲ್ಲರಿಗೂ ಹುಡುಗರಿಗೂ ಒಳ್ಳೆಯದಾಗಲಿ. ಹೌದು, ದೇಶೀಯ ಕ್ರೀಡೆ ಕಬಡ್ಡಿ ಇವತ್ತು ಕ್ರಿಕೆಟ್ನ ಆ ಒಂದು ನೆರಳಿನಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ದೇಶೀಯ ಕ್ರೀಡೆ ಕೊಚ್ಚಿ ಹೋಗ್ತಿದೆ ಎನ್ನುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಮ್ಯಾಟ್ ಮೇಲಿನ ಪಂದ್ಯಾವಳಿಗಳನ್ನ ವಾಪ್ಸಂದ್ರದ ಧನಂಜಯ್ ಕುಮಾರ್ ಹಾಗೂ ಅವರ ಸ್ನೇಹಿತರ ತಂಡದವರು ಈ ಒಂದು ಪಂದ್ಯಾವಳಿಗಳನ್ನು ಆಯೋಜಿಸಿದ್ದರು. ಇದರ ಆಕರ್ಷಕವಾದಂತಹ ಮತ್ತಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಈ ಸಂದರ್ಭದಲ್ಲಿ ಯುವ ಮಿತ್ರರೆಲ್ಲರೂ ಕೂಡ ಈ ಒಂದು ಪಂದ್ಯಾವಳಿಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಹಾಗೂ ನಮ್ಮ ವಾಹಿನಿ ಆನೇಕಲ್ ಭಾಗದ ಅನೇಕ ಸಾಂಸ್ಕೃತಿಕ ವೇದಿಕೆಗಳು ಹಾಗೂ ಸಮಾಜದ ಹಾಗೂ ಹೋಗುಗಳನ್ನು ಟಿವಿಯಲ್ಲಿ ನಮಗೆ ತುಂಬ ಹೃದಯದ ಧನ್ಯವಾದಗಳು. ಬ್ಲೂಮ್ ಟಿವಿಯ ಅನೇಕ ಸುದ್ದಿ ಗೋಷ್ಠಿಗಳು ತಮ್ಮ ಮುಂದೆ ಕ್ರೀಡಾಪಟುಗಳ ಹೆಚ್ಚಿನ ಬೆಂಬಲವನ್ನು ಅವರು ಈ ಒಂದು ಫುಟೇಜ್ ತಗೊಂಡು ವಾಹಿನಿ ಮುಖಾಂತರ ಜರ್ಸಿ ನಂಬರ್ 9 ಹೊರಡಿಕದಲ್ಲಿ ನಮ್ಮ ಸೋದು ಇದೀಗ ಸೂಪರ್ ಸೂಪರ್ ಜರ್ಸಿ ನಂಬರ್ 10 ಅಡಬಲ್ ಹಂಗೆ ಏನಾದ್ರೂ ಮುಡಿಯೋ ಪ್ರಯತ್ನ ಇದೀಗ ಓದಬಹುದ ಟ್ಯಾಕಲ್ ತಂಡಗಳು ಮುಂದುವರಿಬೇಕು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮೆಲ್ಲರ ನೆಚ್ಚಿನ 14 7 ಒಕ್ಕೂಟದ ಪಂದ್ಯ ಇದೀಗ ಮುಂದೆ ಒತ್ತುವ ಸಾರಥ್ಯದಲ್ಲಿ 11 ಜರ್ಸಿ ಜರ್ಸಿ ನಂಬರ್ ಆರಂಭಿಕದಲ್ಲಿ ಉತ್ತಮವಾದೊಂದು ಪ್ರಯತ್ನ ಜಿಗಿ ಉತ್ತಮವಾದ ಟ್ಯಾಕಲ್ ಒಂದಿಗೆ ಮತ್ತೊಂದು ಜರ್ಸಿ ನಂಬರ್ 12 ಆರಂಭಿಕ ದಾಳಿ ಉತ್ತಮ ಮಟ್ಟದ ಮತ್ತೊಂದು ಗಳಿಕೆ ಬೋನಸ್ ಆಗುವ ಸಾಧ್ಯತೆ ಇದೆಯಾ? ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ನಡೆಸ್ಕೊಡ್ತಿರ್ತಕ್ಕಂಥ ನಂದೀಪ್, ಅಶ್ವಥ್ ಮತ್ತು ಧನು ಮತ್ತು ಕಿರಣ್ ಅವ್ರಿಗೆ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕ್ರೀಡಾಪಟುಗಳು ಬಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೂ ನಮ್ಮ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಮೊದಲಿಂದ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಇಲ್ಲದೆ ಈ ಕ್ರೀಡಾಪಟುಗಳಿಗೆ ಅದನ್ನು ಹೇಳಬೇಕು ಅನ್ನೋದೇನಿಲ್ಲ, ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ನಮ್ಮ ತಾಯಿ ಭುವನೇಶ್ವರಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಎಲ್ರಿಗೂ ಕೇಳ್ಕೊಳ್ತೀನಿ. ಧನ್ಯವಾದಗಳು.
ಬೊಮ್ಮಸಂದ್ರದ ಕೈಗಾರಿಕಾ ಮಾಲೀಕರ ಸಂಘದ ಗೌರವ ಅಧ್ಯಕ್ಷರಾದಂತಹ ಚಲಪತಿರವರ ಸುಪುತ್ರರಾದಂತಹ ದಿಲೀಪ್ ರವರು ಕೂಡ ಭಾಗವಹಿಸಿ ಈ ಒಂದು ಪಂದ್ಯಾವಳಿಗಳ ಬಗ್ಗೆ ಹಾಗೂ ಧನಂಜಯ್ ಬಗ್ಗೆ ಮೆಚ್ಚುಗೆ ಮಾತಾಡಿದ್ದು ಹೀಗೆ. SBKC ತಂಡದ ಆಟಗಾರರಾಗಿರ್ತಾರೆ ಇವರು. ಮಂಜುನಿಗೆ ಜೋರದ ಚಪ್ಪಾಳೆಯೊಂದಿಗೆ ಗೌರವ ಸಮರ್ಪಣೆ. ಚುಟು ಸೌಂಡ್. ಮೊದಲನೇ ಪ್ರಯತ್ನ ಇದೀಗ ಬೋನಸ್ ತಗಲಿಕ್ಕೆ ಆಗುವ ಸಾಧ್ಯತೆ ಇದೆಯೆಂದು ಫೈನಲ್ ತಂಡದ SBKC ಜೆರ್ಸಿ ನಂಬರ್ 6 ರಿಂದ ಮೊದಲನೇ ದಾಳಿ ಆರಂಭಿಕ ದಾಳಿ ಇದೀಗ ಉತ್ತಮ ಸರತದಲ್ಲಿ ಮುಂದೆ ಸಾಗ್ತಾ ಇದೆ. ಬೋನಸ್ ಸುಡುವ ಆರಂಭಿಕ ದಾಳಿ ಉತ್ತಮವಾಗಿ ಒಂದು ಮೇರೆಗೆ 25,000 ನಮ್ಮ SBKC ಇಂದ ಬ್ರದರ್ಸ್ ನ ಎ ತಂಡ SBKC ಯ ಮತ್ತೊಂದು ಜೆರ್ಸಿ ನಂಬರ್ 6 SBKC ಬ್ರದರ್ಸ್ ನ ಎ ತಂಡದ ಆರಂಭಿಕ ದಾಳಿ ಚೋಟು ಬೆಂಗಳೂರು ವಿಶ್ವವಿದ್ಯಾಲಯ ಪ್ರದರ್ಶಿಸಿದ ಮತ್ತೊಬ್ಬ ಏಕೈಕ ಹೊತ್ತುವ ಚೋಟು ಅದ್ಭುತವಾದ ಕಿಕ್ ಏನಾದ್ರು ದಾಳಿಯ ಒತ್ತಡ ಬಿಡಿಸಿದೆ ಏನಾದ್ರು ಹೇಳುತ್ತಾ ಈಗ ಮತ್ತೊಂದು ಜೆರ್ಸಿ ನಂಬರ್ 3. ಈ ವರ್ಷ ಏನು ಈ ದಿನ ಮೊದಲನೇ ಬಾರಿಗೆ ವಾಪ್ಸಂದ್ರ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ಕಬಡ್ಡಿ ಟೂರ್ನಮೆಂಟ್ನ ಏನು ಆಯೋಜಿಸಿದ್ರು. ನಮ್ಮ ಧನು ಅವರಾಗಲಿ, ಚರಣ್ ಅವರಾಗಲಿ, ಅಮೀರ್ ಅವರಾಗಲಿ, ಅವರೆಲ್ಲ ಸ್ನೇಹಿತರು, ಅಮೀರ್ ಅವರಾಗಲಿ ಎಲ್ಲರೂ ಅವರ ಸ್ನೇಹಿತರೆಲ್ಲರೂ ಸೇರಿ ಏನು ಒಂದು ಕಬಡ್ಡಿ ಕಾರ್ಯಕ್ರಮನ ಆಯೋಜಿಸಿದ್ರು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೂ ಗೆದ್ದಂಥ ತಂಡಗಳಾದಂಥ ನಮ್ಮ ಸುನಿಲ್ ಬ್ರದರ್ಸು ಹಾಗೂ ಸ್ವತಂತ್ರ ತಂಡ ಆದಂಥ SKBC ಆನೇಕಲ್ ಇಬ್ಬರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಈ ಟೂರ್ನಮೆಂಟ್ ಮೊದಲನೇ ವರ್ಷನೇ ಇಷ್ಟು ಚೆನ್ನಾಗಿ ಮೂಡಿ ಬಂದಿರೋದು ಆ ಹುಡುಗರದ್ದು ಎಲ್ಲರದ್ದು ಪರಿಶ್ರಮ. ನಾವು ಯಾವಾಗಲೂ ಅವ್ರ ಜೊತೇಲಿ ಇರ್ತೀವಿ. ಮುಂದಿನ ವರ್ಷ ಇನ್ನಷ್ಟು ಅದ್ದೂರಿಯಾಗಿ ಮಾಡಲಿ. ಅವ್ರಿಗೆ ಯಾವಾಗಲೂ ನಾವು ಸಪೋರ್ಟಾಗಿ ನಿಂತ್ಕೊಂಡು ಅವ್ರಿಗೆ ಏನು ಮಾರ್ಗದರ್ಶನ ಕೊಡಬೇಕು ಆ ಮಾರ್ಗದರ್ಶನ ಕೊಟ್ಟು ಇದರಲ್ಲಿ ಈ ಥರದ ಇನ್ನಷ್ಟು ಟೂರ್ನಮೆಂಟ್ಗಳನ್ನ ಮಾಡಿಸಿ ಯಶಸ್ವಿ ಮಾಡಿಸ್ತೀವಿ ಅಂತ ಹೇಳಕ್ಕೆ. ಹೌದು, ವಾಪ್ಸಂದ್ರ ಧನಂಜಯ್ ಮತ್ತು ಅವರ ಸ್ನೇಹಿತರಾದಿಯಾಗಿ ಈ ಒಂದು ಪಂದ್ಯಾವಳಿಗಳ ಆಯೋಜನೆಯನ್ನು ಮಾಡಿದ್ರು. ಇದರ ಇನ್ನಷ್ಟು ಪಂದ್ಯಾವಳಿಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಆಯೋಜಕರ ಬಗ್ಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ. ಸಾಧ್ಯತೆ ಏನಾದರೂ ಇದೆಯಾ? ಜೆರ್ಸಿ ನಂಬರ್ 6 ಮತ್ತೊಂದು ದಾಳಿಯ ಪ್ರಯತ್ನ. ಬೋನಸ್ ಗಳಿಕೆ ಸಂಪಾದನೆಯ ಖಾತೆಗೆ ತಿನ್ನುತ್ತ ದಾಳಿಯ ಮತ್ತೊಂದು ಗಳಿಕೆಯ ಸಾಧ್ಯತೆ ಈಗ ಕ್ರೀಡಾಂಗಣದಲ್ಲಿ ಸಂಭವಿಸುತ್ತಾ ಅಥವಾ ಜೆರ್ಸಿ ನಂಬರ್ 3 ಚೋಟು ಜೆರ್ಸಿ ನಂಬರ್ 10 ದಾಳಿ ಬಲಿಷ್ಠ ಪವರ್ಫುಲ್ ಮ್ಯಾಚ್ ಶಕ್ತಿಯುತವಾದ ಒಂದು ದಾಂಡಿಗ ಉತ್ತರ ಪೆಟ್ಟ ಬೋನಸ್ ಗಳಿಕೆ ಆಗಿದೆ ಅಥವಾ ಇಲ್ಲ ಅನ್ನೋದು ನಮ್ಮ ತೀರ್ಪುಗಾರರು ನೀಡಿದ್ದಾರೆ. ಅಂತಿಮ ಅದು ಎಕ್ಸಿಟ್ ಅಲ್ಲಿ $25,000 ಆಕರ್ಷಕ ಮೆರೆಯುವಂತ ಬಹುಮಾನ ಚೆಲ್ಲುವಂತಹ ಒಂದು ಗೇಮ್ ಇದು. ಇದರಲ್ಲಿ ಯಾರು 25,000 ಬಹುಮಾನ ಪಡ್ಕೊತಾರೆ ಕಾದು ನೋಡ್ಬೇಕಾಗಿದೆ. ಆಕರ್ಷಕ ಮೆರೆಗುವಂತಹ ಒಂದು ಟ್ರೋಫಿ. ಇಲ್ಲ ಬ್ಯಾಕ್ಲೈಟ್ ಇದು ತುಂಬಾ ಬೆಳಿಗ್ಗೆ ಆಗಿದೆ. ಕಾಸು ಬಂದಿಲ್ಲ, ದುಡ್ಡೇ ದುಡ್ಡಪ್ಪ, ದುಡ್ಡು ಮಾಡೋದು ಹೆಂಗಪ್ಪ. ಸುಮಾರು ಎಷ್ಟೇ ದಮಾರು. ಓಕೆ, let's go.
ಆ ಮೆರಗುವಂತ ನಮ್ಮ ಸೀನಿಯರ್ಸ್ ಇದ್ದಾರೆ ಯಾರು ನಮ್ಮ ಹುಡುಗ ಏನೈತೆ ನೋಡಿ ಆಕರ್ಷಕ ಬಹುಮಾನ ಹಾಗೂ ನಮ್ಮ ದ್ವಿತೀಯ ಬಹುಮಾನ SBKC ನಮ್ಮ ರೆಫರೀಸು ಹಾಗೂ ಈ ಒಂದು ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳಿಗೆ ಸುಮಾರು 15 ತಂಡಗಳು ಆಗಮಿಸಿದ್ದು ಸುಮಾರು ಬೆಳಗಿನಿಂದ ಸಹ ಈ ಪಂದ್ಯಾವಳಿ ನಡೆದಿದ್ದು ಇದೀಗ ತಾನೇ ಅಂತಿಮ ಪಂದ್ಯ ಮುಗಿದಿದೆ. ಇದರಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಜ್ಯೋತಿ ಬಾಪುಡಿ ಈ ತಂಡಕ್ಕೆ ಶ್ರೀಯುತ ಶಿವರಾಜ್ ಅವರು ಹಾಗೂ ಮುನಿರಾಜ್ ಅವರು ಸ್ವಲ್ಪ ಜೋರ ಚಪ್ಪಾಳೆ ಕೊಡಿ. ಈ ಕಡೆ ಮುಂದೆ ವರ್ಷದ ಹಾಗೂ 10,000 ಬಹುಮಾನಗಳು ಬರ್ತಿದ್ದಾರೆ. ಶ್ರೀಯುತ ಅಶ್ವಥ್ ನಂದೇ ಕ್ಯಾಶ್ ಅವಾರ್ಡ್ ಈ ತಂಡಕ್ಕೆ ಸೇರ್ತಾ ಇದೆ. ಜೋರ ಚಪ್ಪಾಳೆ ಆನೇಕಲ್ ತಂಡ ಭಾರತ್ ಮಾತಾ ಕಿ ಸೂಪರ್. ರಾಜ್ಯೋತ್ಸವದ ಪ್ರಯುಕ್ತ ಬಹಳ 10 ನಿಮಿಷದಲ್ಲಿ ಮಾಡ್ತೀವಿ ಹಾಗೂ ಪ್ರಥಮ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ತಂಡ ಸುನೀಲ್ ಬ್ರದರ್ಸ್ ಎ ತಂಡ. ಲಿಟಲ್ ಸ್ಟಾರ್ ಇನ್ನೂ ಜೋರ ಬರಬೇಕು. ಮೀಡಿಯಂ ಸುನೀಲ್ ಬ್ರದರ್ಸ್ ಎ ತಂಡಕ್ಕೆ ನಮ್ಮ ಎಲ್ಲ ಸಂಘದ ಪರವಾಗಿ ಮತ್ತೊಮ್ಮೆ ಜೋರದ ಚಪ್ಪಡೆ ಹಾಗೂ ಬಹುಮಾನ ನೀಡತಕ್ಕಂಥ ದಿಲೀಪ್ ಸರ್, ಕಾರ್ತಿಕ್ ಅವರು, ಅಶ್ವಥ್ ಅವರಿಗೂ ಸಹ ನಾವು ಶುಭವನ್ನು. ಖಚಿತ ಒಬ್ರು ಸೋಲ್ಲಬೇಕು, ಒಬ್ರು ಗೆಲ್ಲಬೇಕು. ಹಾಗಾಗಿ ಧನ್ಯವಾದಗಳು. ಮೊದಲನೇ ವರ್ಷದ ಅದ್ದೂರಿ ಕ್ರೀಡಾ ಮಹೋತ್ಸವ ವಾಪ್ಸಂದ್ರ ಜಿಗಣಿ ಸಮೀಪ ಇರ್ತಕ್ಕಂಥ ಅನೇಕ ಬೊಮ್ಮಸಂದ್ರ ಇಂಡಸ್ಟ್ರಿಯಲಿಯ ಒಂದು ಗ್ರಾಮಾಂತರ ಆನೇಕಲ್ ತಾಲೂಕಿನ ಅನೇಕ ಹುಡುಗರು ಇವತ್ತು ಈ ಕ್ರೀಡೆಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕನ್ನಡ ರಾಜ್ಯೋತ್ಸವಕ್ಕೆ ಅನೇಕ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ನೃತ್ಯ, ಸಂಗೀತ, ಇನ್ನೂ ಅನೇಕ ಥರದ ಕಾರ್ಯಕ್ರಮಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತೆ. ಆದರೆ ನಮ್ಮ ವಾಪ್ಸಂದ್ರದಲ್ಲಿ ಒಂದು ಸ್ಪರ್ಧೆನ ಸ್ಪಿರಿಟ್ ಆಗಿ ತಗೊಂಡು ಪ್ರತಿನಿತ್ಯ ನಾವು ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಕೆಲವರಿಗೆ ಟ್ಯಾಲೆಂಟ್ ಇದ್ದರೆ ಕೆಲವರಿಗೆ ಸ್ಪರ್ಧೆಗಳಲ್ಲಿ ಅನೇಕ ಉತ್ತೇಜನ ನೀಡ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದನ್ನು ಪ್ರತ್ಯಕ್ಷವಾಗಿ ಗಮನಿಸಿ ಭಾಗದ ಅನೇಕ ಯುವಕರು ಸೇರಿ ಈ ಒಂದು ಅದ್ದೂರಿ ಕ್ರೀಡಾ ಮಹೋತ್ಸವದಲ್ಲಿ ಒಂದು ಅವ್ರದ್ದೇ ಆದಂಥ ಕೊಡುಗೆ, ಅವ್ರದ್ದೇ ಆದಂಥ ಒಂದು ಛಾಪನ್ನು ಮೂಡಿಸಿದರೆ ಮೊಟ್ಟ ಮೊದಲ ಬಾರಿಗೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮೊಟ್ಟ ಮೊದಲ ಪುರುಷರ ತಾಲೂಕು ಮಟ್ಟದ ಹೊನಲು ಬೆಳಕಿನ ಮ್ಯಾಟ್ ಪಂದ್ಯಗಳನ್ನು ಆಯೋಜಿಸಲಾಗಿತ್ತು. ಈ ಒಂದು ಪಂದ್ಯಾವಳಿಗೆ ಆನೇಕಲ್ ತಾಲೂಕಿನಿಂದ ಸುಮಾರು 15 ತಂಡಗಳು ಸಹ ಭಾಗವಹಿಸಿದ್ವು. ಸುಮಾರು ಬೆಳಗಿನಿಂದಲೂ ಸಹ ನಮ್ಮ ಈ ಆರ್ಗನೈಸರ್ ಏನಿದ್ದಾರೆ ವಾಪ್ಸಂದ್ರ ನಮ್ಮ ವಿದ್ಯಾರ್ಥಿಗಳ ಸಂಘ ಅಥವಾ ಈ ಸಂಘ ಭಾಳ ಅಚ್ಚುಕಟ್ಟಾಗಿ ಮ್ಯಾಟ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಹಾಗೆ ಲೈಟ್ನ ವ್ಯವಸ್ಥೆ ಮಾಡಿದ್ದಾರೆ, ಹಾಗೆ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಸಹ ಊಟದ ವ್ಯವಸ್ಥೆಯನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಹೀಗೆ ಅವ್ರಿಗೆ ಪ್ರತಿ ವರ್ಷ ಕೂಡ ಒಂದು ಕ್ರೀಡೆಗೆ ಹೆಚ್ಚು ಅವ್ರು ಒತ್ತನ್ನು ನೀಡಲಿ ಅಂತ ಹೇಳ್ತಾ ನಾನು ದೇವರಲ್ಲಿ ಕೇಳ್ಕೊಳ್ತಾ ಎಲ್ರಿಗೂ ಆಯುರಾರೋಗ್ಯ ಭಾಗ್ಯ ಕೊಡಲಿ, ಆಯುಷ್ ಕೊಡಲಿ ಅಂತ ಕೇಳ್ತಾ ಈಗ ಇನ್ನು ಮುಂದಿನ ದಿನಗಳಲ್ಲೂ ಸಹ ಎಲ್ಲ ಕ್ರೀಡಾಪಟುಗಳಿಗೂ ಸಹ ಪ್ರೋತ್ಸಾಹ ನೀಡಲಿ ಅಂತ ನಾನು ಕೇಳ್ತೀನಿ. ಸೊ ಹಾಗಾಗಿ ಈ ಸಂಘದ ಅಥವಾ ಈ ಊರಿನ ವಾಪ್ಸಂದ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಮ್ಮ ತೀರ್ಪುಗಾರರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ತೀರ್ಪುಗಾರರಾಗಿದ್ದಾರೆ. ಅವರು ಸಹ ಭಾಳ ಅಚ್ಚುಕಟ್ಟಾಗಿ ಈ ಒಂದು ಕಬಡ್ಡಿ ಪಂದ್ಯಗಳನ್ನು ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ಈ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮೊಟ್ಟ ಮೊದಲಿಗೆ ನಮ್ಮ ವಾಪಸಂದ್ರ ಗ್ರಾಮದಲ್ಲಿ ಮೊಟ್ಟ ಮೊದಲಿಗೆ ಕಬಡ್ಡಿ ಪಂದ್ಯಾವಳಿಯನ್ನು ನಡೆಸಿ ನನ್ನ ತಮ್ಮಂದಿರಾದ ಧನುಷ್ ಮತ್ತು ಇತರರು ಅವರ ಸ್ನೇಹಿತರಾದರು ತುಂಬ ವಿಜೃಂಭಣೆಯಿಂದ ಈ ಕಬಡ್ಡಿ ಪಂದ್ಯಾವಳಿಯನ್ನು ತುಂಬ ಯಶಸ್ವಿಗೊಳಿಸಿದ್ದಾರೆ. ತುಂಬ ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸೋಕ್ಕೆ ಬಯಸ್ತೀರಿ. ನಾವು ವಾಪಸಂದ್ರ ಗ್ರಾಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಬಡ್ಡಿ ಪಂದ್ಯಾವಳಿ ನಡೆಸಿದ್ದ ನನ್ನ ತಮ್ಮ ಧನುಗೆ ಮತ್ತು ಅವರ ಟೀಮ್ಗೆ ತುಂಬ ಧನ್ಯವಾದಗಳು. ವಾವಸಂದ್ರ ಗ್ರಾಮದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಕಬಡ್ಡಿ ಟೂರ್ನಮೆಂಟ್ ನಡೆಸ್ಕೊಟ್ಟಿರುವಂಥ ನಮ್ಮ ಧನು ಹಾಗೂ ನಮ್ಮ ಸ್ನೇಹಿತರು ಎಲ್ಲರೂ ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದೇವೆ. ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ಎಲ್ಲರಿಗೂ ವಂದನೆಗಳು ತಿಳಿಸ್ತಾ ಈ ಕಬಡ್ಡಿ ಟೂರ್ನಮೆಂಟನ್ನು ಇನ್ನೂ ಮುಂದಿನ ವರ್ಷಗಳಲ್ಲಿ ಇನ್ನೂ ಯಶಸ್ವಿಯಾಗಿ ನಡೆಸ್ಕೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ಇಲ್ಲಿ ಬಂದು ಎಲ್ಲ ನಡೆಸ್ಕೊಟ್ಟಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಪಂದ್ಯಾವಳಿಗಳನ್ನು ಆಯೋಜಿಸಿದಂತ ವಾಪಸಂದ್ರದ ಯುವ ಮಿತ್ರ
ಧನಂಜಯ ಕುಮಾರ್ ಬಗ್ಗೆ ಅಪಾರವಾದಂತಹ ಮೆಚ್ಚುಗೆಯನ್ನು ಎಲ್ಲರೂ ಕೂಡ ವ್ಯಕ್ತಪಡಿಸಿದರು. ಇನ್ನು ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾದಂತಹ ಪಂದ್ಯಾವಳಿಗಳನ್ನ ಮತ್ತು ರಾಜ್ಯ ಮಟ್ಟದ ಪಂದ್ಯಾವಳಿಗಳನ್ನು ಆಯೋಜಿಸುವಂತ ಹೆಬ್ಬಯಕೆಯನ್ನು ಹೊಂದಿರುವಂತಹ ಧನಂಜಯ ಕುಮಾರ್ ಮತ್ತು ಅವರ ತಂಡಕ್ಕೆ ಶುಭವಾಗಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.